ಇವತ್ತು ನಾನು ಅಭಿ ಅಮ್ಮನ ಕೈ ತುತ್ತಿನಲ್ಲಿ ನಿಮಗೆ ಏನು ಮಾಡಿ ತೋರಿಸ್ತೇನೆ ಅಂದ್ರೆ ನಿಮಗೆ ಅಕ್ಕಿ ಹಿಟ್ಟಿನಿಂದ ಈ ರೀತಿ ಛತ್ರಿ ಎಗ್ ಛತ್ರಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ. ಬರ್ರಿ ಮತ್ತೆ ಯಾಕೆ ಲೇಟ್ ಮಾಡ್ತಾರೆ, ಇವತ್ತು ಫಟಾಫಟ್ ಎಗ್ ಛತ್ರಿ ಮಾಡೋಣ್ರಿ ಇವತ್ತು. ನಮಸ್ಕಾರ ಎಲ್ಲರ, ಹೆಂಗದಿರಿ? ಆರಾಮದಿರಿ? ನಾ ಆರಾಮದೇನಿ, ನೀವು ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇವತ್ತು ಅಭಿ ಅಮ್ಮನ ಕೈ ತುತ್ತೊಳಗೆ ನಾನು ನಿಮಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂತ ಅನ್ಕೊಂಡಿದ್ದೆ. ಅಷ್ಟೆಲ್ಲ ನಮ್ಮವ್ರು ಏನಂದ್ರೆ ನಾ ಅಕ್ಕಿ ಹಿಟ್ಟಿನಿಂದ ಎಗ್ ಛತ್ರಿ ಯಾವ ರೀತಿ ಮಾಡೋದು ಅಂತೇಳಿ ನಾ ತೋರಿಸ್ತೇನೆ ಅಂತ ಅಂದಾರಿ. ಯಾವ ರೀತಿ ಮಾಡ್ತಾರಂತೇಳಿ ನೋಡೋಣ ಬರೀಗ. ಅವ್ರು ಅದನ್ನು ಮಾಡ್ಬೇಕಾದ್ರೆ ಏನು ಮಾಡ್ಕೊಂಡಾರಂದ್ರೆ ಒಂದು ಸ್ಪೂನು ಜೀರಿಗೆ ತೊಗೊಂಡಾರಿ, ಒಂದು ಅರ್ಧ ಸ್ಪೂನು ಅಜವಾನ್ ತೊಗೊಂಡಾರ, ಒಂದು ಸ್ವಲ್ಪ ರುಚಿಗೆ ಉಪ್ಪು, ಒಂದು ಸ್ಪೂನು ಉಪ್ಪು ತೊಗೊಂಡಾರ್ರಿ, ಒಂದು ಗ್ಲಾಸ್ ಏನು ಮಾಡ್ಯಾರ ಅಕ್ಕಿ ಹಿಟ್ಟು ತೊಗೊಂಡಾರ್ರಿ. ಈಗ ಯಾವ ರೀತಿ ಮಾಡ್ತಾರಂತೇಳಿ ನೋಡೋಣ್ರಿ. ಈಗ ಮೊದಲಿಗೆ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡಾರ್ರಿ. ಈಗ ಗ್ಯಾಸ್ ಅಂದರೆ ಈಗ ಏನು ಮಾಡ್ಕೊಂಡಾರ ಒಂದು ಖಾಲಿ ಬೊಗಾನಿ ಇಟ್ಟಾರ್ರಿ ಅವ್ರ, ಒಂದು ಸ್ವಲ್ಪ ಗುಮ್ ಇದ್ದದ್ದು ಇಟ್ಟಾರ. ಈ ರೀತಿ ಗುಮ್ ಇಟ್ಟಾರಲ್ರಿ. ಈಗ ಅದನ್ನ ಬೊಗಾನಿ ಕಾಯಕತ್ತೈತ್ರಿ. ಈಗ ನಾವು ಯಾವ ಒಂದು ಗ್ಲಾಸ್ಲೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಲ್ರಿ ಅದ ಒಂದು ಗ್ಲಾಸ್ಲೆ ಅವ್ರು ಏನು ಮಾಡ್ಕೊಂಡಾರ ಈಗ ಸದ್ಯಕ್ಕೆ ನೀರು ಹಾಕತ್ತಾರ್ರಿ. ಹಾಂ, ಒಂದು ಗ್ಲಾಸ್ ನೀರು ಹಾಕತ್ತಾರ್ರಿ. ನಾವು ಯಾವ ಗ್ಲಾಸ್ಲೆ ಅಕ್ಕಿ ಹಿಟ್ಟು ತೊಗೊಂಡೇವಲ್ಲ ಅದೇ ಗ್ಲಾಸ್ಲೆ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾರಂತಾರೆ. ಈಗ ಇನ್ನೊಂದು ಗ್ಲಾಸ್ ನೀರು ಹಾಕತ್ತಾರ. ಈಗ ಇದು ನೀರು ಪೂರ್ತಿ ಕಾಯೋತನ ಬಿಡ್ಬೇಕಂತಾರಿ. ಇದಕ್ಕೆ ಈಗ ಏನು ಮಾಡ್ತಾರಂದ್ರೆ ಉಪ್ಪು ಹಾಕ್ತಾರಂತಾರೆ. ಈಗ ಹಾಂ, ಸ್ವಲ್ಪ ಹಾಕತ್ತಾರ ಉಪ್ಪು, ಅಂದ್ರೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಾರ್ರಿ. ಈಗ ಹಾಂ, ಅಜ್ವಾನ್ ಏನೈತಿ ಒಂದು ಅರ್ಧ ಸ್ಪೂನ್ಗಿಂತನೂ ಕಡಿಮೆ ತೊಗೊಂಡಾರ್ರಿ. ಇದನ್ನು ಈಗ ಅಜ್ವಾನ್ ಹಾಕತ್ತಾರ್ರಿ. ಈಗ ಜೀರಿಗೆ ತೊಗೊಂಡಾರ್ರಿ ಅರ್ಧ ಸ್ಪೂನ್. ಈಗ ಈ ಜೀರಿಗೆನೂ ಹಾಕ್ತಾರಂತಾರೆ. ಈಗ ಈ ನೀರೆಲ್ಲ ಈ ರೀತಿ ಕುದಿ ಬಂದವ್ರಿ. ಈಗ ಉಪ್ಪು ಹಾಕಿದಾರ, ಅಜ್ವಾನ್ ಹಾಕಿದಾರ, ಜೀರಿಗೆನೂ ಹಾಕಿದಾರ. ಈಗ ನೀರೆಲ್ಲ ಫುಲ್ ಕುದಿಯಾಕತ್ತಾವಲ್ಲ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಏನು ಮಾಡ್ತಾರಂದ್ರೆ ಹಿಟ್ಟು ಹಾಕ್ತಾರಂತಾರೆ. ಇದಕ್ಕೆ ಈಗ ಹಿಟ್ಟು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾರ್ರಿ. ಒಂದು ಗ್ಲಾಸ್ ಹಿಟ್ಟೆಲ್ಲ ಅಲ್ಲಿ ಹಾಕ್ಯಾರ್ರಿ. ಈಗ ಇದನ್ನ ಈ ರೀತಿ ಹಿಂಗೆ ತಿರುಬೇಕಂತಾರೆ. ಇದನ್ನು ಮಿನಿಮಮ್ ಒಂದು 6-7 ನಿಮಿಷ ಕುದಿಸ್ಬೇಕಂತ. ಇದನ್ನು ಗ್ಯಾಸ್ ಹಾಕಿ ಪೂರ್ತಿ ಸಣ್ಣ ಇಟ್ಕೊಂಡು ಕುದಿಸ್ಬೇಕ್ರಿ. ಇದನ್ನು ಅಕ್ಕಿ ಹಿಟ್ಟಲ್ರಿ ಒಂದು ಸ್ವಲ್ಪ ಭಾಳ ಜಿಗಿ ಆಗಿರ್ತೈತಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಪೂರ್ಣ ಗ್ಯಾಸ್ ಸಣ್ಣ ಇಟ್ಕೊಂಡಿವಿ ಅಂದ್ರೆ ಅಕ್ಕಿ ಹಿಟ್ಟು ಚಲೋ ತಂಗಿ ಹದವಾಗಿ ಕುದೀತೈತ್ರಿ. ಈಗ ಈ ರೀತಿ ನೋಡ್ರಿ ಹಿಟ್ಟೆಲ್ಲ ಪೂರ್ತಿ ಕುದಿಸ್ಕೊಂಡಾರ್ರಿ ಅವ್ರ. ಸಾವಕಾಶವಾಗಿ ನಿಧಾನವಾಗಿ ಅದನ್ನ ಒಂದು ಹದಕ್ಕೆ ತಗೊಂಡ್ ಬರ್ಬೇಕಲ್ರಿ ಹಿಟ್ಟೆಲ್ಲ. ಇದ್ರೊಳಗೆ ಇರುವಂತ ಈಗ ಚಮಚೆ ತೆಗಿತಾರಂತಾರೆ ಅವ್ರ. ಇದು ಹಿಟ್ಟೆಲ್ಲ ಈ ರೀತಿ ಆಗೈತೆ ಅಲ್ರಿ. ಇದ್ರ ಮ್ಯಾಲೆ ಈಗ ಒಂದು ಮಿನಿಮಮ್ ಒಂದು 4ರಿಂದ 5 ನಿಮಿಷನೂ ಅವ್ರ ಮ್ಯಾಲೆ ಗ್ಯಾಸ್ ಅಂತ ಪೂರ್ತಿ ಸಣ್ಣ ಮಾಡಿ ಮ್ಯಾಲೆ ಅವರು ಪ್ಲೇಟ್ ಮುಚ್ಚಬೇಕಂತಾರೆ. ಈಗ ನಡುವೆ ಏನೈತಿ ಒಂದೊಂದು ಸತಿ ನೀವು ಹಿಟ್ಟು ಚೆಕ್ ಮಾಡ್ತಾ ಬರೋದು, ಮತ್ತು ಕೆಳಗಡೆ ಹೊತ್ತೋದು ಬೇಡ್ರಿ. ಈಗ ಮ್ಯಾಲಿನ ತೆಗಿತಾರ್ರಿ. ಈಗ ಈ ರೀತಿ ಕುದ್ದೈತೆ ಅಂತ ಹೇಳಿ ತೋರ್ಸಾತಾರ್ರಿ ಅವ್ರ. ಈಗ ಇತ್ರದ ಪೂರ್ಣ ಕುದ್ದೈತ್ರಿ. ಇತ್ರದ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತಾರ್ರಿ. ಈಗ ಒಂದು 5 ನಿಮಿಷ ಇದನ್ನ ಏನೈತ್ರಿ ಹಿಟ್ಟೆಲ್ಲ ಆರಿಸ್ಬೇಕಂತ. ಹಿಟ್ಟ ಈ ರೀತಿ ಆಗೈತಲ್ರಿ. ಒಂದು 5 ನಿಮಿಷ ಆರಿಸಿದ್ರೆ ಸಾಕು, ಅಥವಾ ಒಂದು 2ರಿಂದ 3 ನಿಮಿಷ ಆದರೂ ಆರಿಸ್ಬೇಕ್ರಿ. ಇದನ್ನು ಆರಿಸಿದ ಮೇಲೆ ಏನು ಮಾಡ್ತಾರಂತೇಳಿ ನೋಡೋಣ್ರಿ.
ಈಗ ಹಿಟ್ಟು ಇದನ್ನೆಲ್ಲ ರೆಡಿ ಆಗೈತೆ ಅಲ್ರಿ, ಇದನ್ನು ಬೇರೆ ಪ್ಲೇಟ್ ಒಳಗೆ ಈಗ ತೆಗೆದಿಟ್ಕೊಂಡಾರ. ಅವ್ರು ಏನಂತಾರಂದ್ರೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಚಲೋ ತಂಗಿ ಇದನ್ನು ನಾದಬೇಕಂತಾರೆ. ಈಗ ಒಂದು ಸ್ವಲ್ಪ ಅವರು ಎಣ್ಣೆ ತೊಗೊಂಡಾರ್ರಿ, ಎಣ್ಣೆ ತೊಗೊಂಡು ಹಚ್ಚಿ ಅದನ್ನು ಚಲೋ ತಂಗಿ ನಾದಬೇಕಂತ ಹೇಳತ್ತಾರ್ರಿ. ಈಗ ಬಿಸಿ ಐತಲ್ರಿ, ಅದಕ್ಕೊಂದು ಚೂರ ಸ್ವಲ್ಪ ಮೆತ್ತಗೆ ನಾದಾಕತ್ತಾರ್ರಿ ಈಗ ಎಣ್ಣೆ ಹಾಕಿ. ಈಗ ನಾದೋದೆಲ್ಲ ಮುಗ್ದೈತೆ ಅಂತಾರೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಕೈ ಏನು ಮಾಡ್ಕೊಂಡಾರಿ, ಎಣ್ಣೆ ಹಚ್ಕೊಂಡಾರ್ರಿ. ಈಗ ಇಷ್ಟು ಉಳ್ಳಿ ತೊಗೊಂಡಾರ್ರಿ, ಇಷ್ಟು ಉಳ್ಳಿ ತೊಗೊಂಡಾರ್ರಿ. ಈ ಉಳ್ಳಿ ತೊಗೊಂಡವ್ರು ಏನು ಮಾಡ್ಬೇಕಂದ್ರೆ ಕೈ ಒಳಗನ ಒಂದು ರೀತಿ ಛತ್ರಿ ಮಾಡ್ಕೋತಾರಂತ ನೋಡುವಂತ ಇಡ್ರಿ. ಈಗ ಆ ಥರ ರೌಂಡ್ ಶೇಪ್ ಒಳಗೆ ಅದನ್ನು ಮಾಡ್ಕೊಳಕತ್ತಾರ್ರಿ. ಈಗ ಮೊದಲಿಗೆ ರೌಂಡ್ ಶೇಪ್ ಮಾಡಿಕೊಂಡು ಕೆಳಗಡೆ ಏನೈತಿ ಒಂಥರ ನೋಡ್ರಿ, ಕೆಳಗಡೆ ಕೊಡೆ ಹಿಡಿತೇವಲ್ಲ ಛತ್ರಿ ಥರ ಮಾಡ್ಕೊಂಡಾರ್ರಿ. ಈಗ ಅದ ನಿಮ್ಮ ಮತ್ತಷ್ಟು ಉಳಿ ತಗೊಂಡು ಸೇಮ್ ಅದೇ ರೀತಿ ಮಾಡಾಕತ್ತಾರ್ರಿ. ಈಗ ಇದನ್ನ ಯಾವ ರೀತಿ ಮಾಡಿದಾರೆ ನೋಡ್ರಿ, ಒಂಥರ ಕೊಡೆ ಥರ ಕೆಳಗಡೆ ಕೊಡೆ ಹೆಂಗೆ ಹಿಡಿತೇವಲ್ಲ ಆ ಥರ ಕೊಡೆ ಥರ, ಇದು ಛತ್ರಿ ಥರ ನೋಡಾಕ ಇಷ್ಟು ಚೆನ್ನಾಗೈತ್ರಿ. ತಿಂದ್ರೆ ಯಾವ ರೀತಿ ಇರುತ್ತಂತ ಹೇಳಿ ನೋಡೋಣ್ರಿ. ಮೊದಲಿಗೆ ರೌಂಡ್ ಶೇಪ್ ಆಗಿ ಮಾಡಿಕೊಂಡು ಕೆಳಗಡೆ ಕೊಡೆ ಥರ ಮಾಡಿ ಇದು ರೆಡಿ ಆಯ್ತ್ರಿ. ಇವಾಗ ಸೆಕೆಂಡ್ ಒನ್ನು ಇದು ರೆಡಿ ಆಯ್ತ್ರಿ. ಈಗ ಸೇಮ್ ಅದೇ ರೀತಿ ಮತ್ತು ರೌಂಡ್ ಶೇಪ್ ಆಗಿ ತಗೊಂಡು ಕೊಡೆ ರೀತಿ ಮಾಡತ್ತಾರ್ರಿ ಅವ್ರ. ಈ ಕೆಳಗಡೆ ಈ ರೀತಿ ಚೆನ್ನಾಗಿ ಕಾಣಿಸ್ತೈತೆ ಅಲ್ರಿ, ನೋಡಿದ್ರೆ ಎಷ್ಟು ಮತ್ತೆ ಅದೇ ರೀತಿ ಒಳಗೆ ಅವ್ರು ತಗೊಂಡು ಮಾಡ್ತಾರ್ರಿ. ಈಗೆಲ್ಲ ಮಮ್ಮೋಜ್ ಮಾಡತ್ತಾರ, ಬಟ್ ಮೊದಲಿಗೆಲ್ಲ ನಮ್ಮವ್ವರು ನಾವೆಲ್ಲ ಸಣ್ಣವರಿದ್ದಾಗ ಇದೇ ರೀತಿ ನಮಗೆ ಮಾಡಿಕೊಡ್ತಿದ್ರಿ. ಈ ರೀತಿ ಕೊಡೆ ಒಳಗಿಟ್ಟು ರೆಡಿ ಆಗೈತೆ ನೋಡ್ರಿ. ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ್ರಿ ಅವ್ರ. ಅಕ್ಕಿ ಹಿಟ್ಟಿನಿಂದ ಎಗ್ ಛತ್ರಿ ಯಾವ ರೀತಿ ಮಾಡೋದಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಾರ್ರಿ. ಹಂಗಿದ್ರೆ ಮುಂದೆ ಏನು ಮಾಡ್ತಾರಂತ ಹೇಳಿ ನಾವು ನೋಡೋಣ್ರಿ. ಮುಂದಿನ ಪ್ರೊಸೀಜರ್ ನನಗಾದ್ರೂ ಗೊತ್ತಿಲ್ರಿ, ಇದು ಏನು ಮಾಡ್ತಾರಂತ ಹೇಳಿ ನಾವೆಲ್ಲರೂ ತಿಳ್ಕೊಂಡ್ರಿ. ಮೊದಲಿಗೆ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡಾರ್ರಿ. ಇವಾಗ ಇದು ಒಂದು ಸ್ವಲ್ಪ ಕಾಯೋತನ ಬಿಟ್ಟಾರ್ರಿ. ಇದಕ್ಕೆ ನಾವು ಯಾವ ಗ್ಲಾಸ್ಲೆ ಹಿಟ್ಟು ತೊಗೊಂಡಿದ್ದಲ್ಲ ನೀರು ಎಕ್ಸ್ಟ್ರಾ ಹಾಕಿದ್ರೆ ನಡಿತೈತೆ ಅಂತಾರೆ. ಈಗ ಏನು ಮಾಡಾಕತ್ತಾರಂದ್ರೆ ಅವ್ರು 2 ಗ್ಲಾಸ್ ನೀರು ಹಾಕತ್ತಾರ. ನೀರು ಹೆಚ್ಚಿಗೆ ಪ್ರಮಾಣ ಆದ್ರೆ ನಡಿತೈತ್ರಿ. ಈಗ 2 ಗ್ಲಾಸ್ ನೀರು ತಗೊಂಡಾರ್ರಿ. ಈ ಗ್ಯಾಸ್ ಏನೈತಿ ಪೂರ್ತಿ ಫುಲ್ ಜೋರ್ ಇಟ್ಕೊಂಡಾರ್ರಿ ಅವ್ರ. ನೀವು ಕೆಳಗಡೆ ಒಂದು ದೊಡ್ಡ ಬಾಂಡಿ ಇಟ್ಕೋಬೇಕ್ರಿ. ದೊಡ್ಡ ಬಾಂಡಿ ಒಳಗೆ ನೀವೇನು ಮಾಡಬೇಕು, ನೀರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ನಡಿತೈತಿ. ಬಟ್ ಅವ್ರು 2 ಗ್ಲಾಸ್ ಹಾಕ್ಯಾರ ನೀರು. ಅದಕ್ಕೆ ಈಗ ನೀರು ಕಾದಾವ ಅಂತಾರೆ. ಅದಕ್ಕೆ ಅವ್ರು ಏನು ಮಾಡಾಕತ್ತಾರಂದ್ರೆ ಅದೊಂದು ಚಾನ್ಗಿ ತೊಗೊಂಡಾಗ ಆ ಚಾನ್ಗಿ ಹತ್ರ ಮೇಲೆ ಇಡಾಕತ್ತಾರ್ರಿ. ಈಗ ಇದನ್ನು ಮಾಡಿದಂಥ ಅಕ್ಕಿ ಹಿಟ್ಟಿನಿಂದ ಮಾಡಿದಂಥ ಛತ್ರಿ ಏನೈತಲ್ಲ ಆ ಛತ್ರಿ ಈ ರೀತಿ ಇಡಾಕತ್ತಾರ್ರಿ.
ಈಗ ಈ ರೀತಿ ಎಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಾರ್ರಿ ಅವ್ರ. ಕೆಳಗಡೆ ಗ್ಯಾಸ್ ಏನೈತಿ ನೀರು ಕಾದ ತಕ್ಷಣ ಒಂದು ಗ್ಯಾಸ್ ಪೂರ್ತಿ ಮೀಡಿಯಂ ಇಟ್ಕೊಂಡಾರ್ರಿ ಅವ್ರ. ಒಂದು 10 ರಿಂದ 15 ನಿಮಿಷನೂ ಇದನ್ನ ಏನು ಮಾಡ್ಬೇಕಂದ್ರೆ ಈ ರೀತಿ ಉಕ್ಕಳಿಸ್ಬೇಕಂತ ರೀ. ಇದು ಕೆಳಗಡೆ ನೀರು ಕುದೀತೈತಲ್ಲ ಅದೇ ನೀರೊಳಗನ ನಾವು ಅಕ್ಕಿ ಹಿಟ್ಟಿನಿಂದ ಮಾಡಿಕೊಂಡಿರುವಂಥ ಛತ್ರಿ ಏನೈತಿ ಅದ್ರೊಳಗೆ ಉಕ್ಕಳಿಸ್ಬೇಕು. ಇದನ್ನೇನು ಎಣ್ಣೆ ಒಳಗೆ ಕರಿಬಾರ್ದು, ಏನು ಮಾಡಬಾರ್ದು ಅಂತಾರೆ. ಇದಕ್ಕೆ ನಾವು ಮ್ಯಾಲೆ ಈಗ ಪ್ಲೇಟ್ ಮುಚ್ಚಿಟ್ಕೋಬೇಕಂತ ಹೇಳಕತ್ತಾರ್ರಿ ಅವ್ರ. ಹಂಗಿದ್ರೆ ಇದಕ್ಕೆ ಪ್ಲೇಟ್ ಮುಚ್ಚಿಟ್ಕೊಂಡ್ರಿ ಈಗ 10 ರಿಂದ 15 ನಿಮಿಷ ಈಗ ಮ್ಯಾಲೆ ಪ್ಲೇಟಿಗೆ ಮುಚ್ಚಿಡ್ಬೇಕಂತ ಹೇಳ್ಯಾರ್ರಿ. ಈಗ ಅದು ಅಲ್ಲಿವರೆಗೂ ಅದು ಒಂದು 10 ರಿಂದ 15 ನಿಮಿಷ ಉಕ್ಕಳಿಸುತ್ತಾನ ಏನು ಮಾಡೋಣಂದ್ರೆ ಈಗ ನಾವು ಅಲ್ಲಿವರೆಗೂ ಅದಕ್ಕೆ ಬೇಕಾಗುವಂಥ ಬುರ್ಜಿನ ರೆಡಿ ಮಾಡ್ಕೊಂಡು ಎಗ್ ಬುರ್ಜಿ ರೀ. ನಾನು 3 ಎಗ್ ತೊಗೊಂಡೇನಿ, ಉಳ್ಳಾಗಡ್ಡಿ 1 ಕಪ್ ತೊಗೊಂಡೇನಿ. ಎಗ್ ಬುರ್ಜಿ ನಾನೇ ಮಾಡ್ತೇನೆ ರೀ ಇದನ್ನು. ಈಗ ನಾನು ಮೊದಲಿಗೆ ಗ್ಯಾಸ್ ಸ್ಟಾರ್ಟ್ ಮಾಡ್ಕೊತೀನಿ ರೀ. ಗ್ಯಾಸ್ ಸ್ಟಾರ್ಟ್ ಮಾಡ್ಕೊಂಡು ಇದೊಂದು ಚೂರು ಕಾಯಿಲ್ರಿ. ಕಾದಾದ್ಮೇಲೆ ಏನು ಮಾಡೋಣಂದ್ರೆ ಎಣ್ಣೆ ಹಾಕಲ್ರಿ ಇದಕ್ಕೆ. ಒಂದು ಸ್ವಲ್ಪ ನೀರಿದ್ದಾಗ ನಾವು ಎಣ್ಣೆ ಹಾಕ್ಬಾರ್ದು. ಎಣ್ಣೆ ಹಾಕಿದ್ರೆ ಪಟ 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 ಅಂತ ಸಿಡಿಯೋಕೆ ಸ್ಟಾರ್ಟ್ ಆಗ್ತೈತ್ರಿ ಈಗ. ಎಗ್ ಬುರ್ಜಿಗೆ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕ್ರಿ. ನಾನು ತಗೊಂಡಂತ 1 ಕಪ್ ಉಳ್ಳಾಗಡ್ಡಿ ಸಣ್ಣಾಗಿ ಕಟ್ ಮಾಡ್ಕೊಂಡೇನ್ರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಇವನು ಹುರ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಮೆತ್ತಗಾಗೈತ್ರಿ ಇದು. ಮೆತ್ತಗಾದ ತಕ್ಷಣ ಇದಕ್ಕೆ ನಾವು ಎಗ್ ಬುರ್ಜಿ ಮಾಡಬೇಕಾದ್ರೆ ಏನೇನು ಹಾಕ್ಬೇಕಪ್ಪ ಅಂದ್ರೆ ಮೊದಲಿಗೆ ಒಂದು ಅರ್ಧ ಚಮಚೆ ಉಪ್ಪು ಹಾಕ್ತೇನೆ ರೀ. ಇದಕ್ಕೆ ಎಗ್ ಬುರ್ಜಿ ಮಾಡ್ಬೇಕಾದ್ರೆ 1.5 ಸ್ಪೂನು ಖಾರ ಹಾಕ್ತೇನೆ. ಒಂದು ಸ್ವಲ್ಪ ಖಾರ ಕಡಕ್ಕಾಗಿರಲಿ, ಯಾಕಂದ್ರೆ ಅದು ನಾವು ಅಕ್ಕಿ ಹಿಟ್ಟಿನಿಂದ ಮಾಡಿರ್ತೀವಲ್ರಿ, ಅದೊಂದು ಸ್ವಲ್ಪ ಖಾರ ಇರೋದ್ರಿ. ಖಾರದ ಏನೂ ಹಾಕಿರೋದಿಲ್ಲ ಅಂತೇಳಿ ಇದು ಎಗ್ ಬುರ್ಜಿ ಕಡಕ್ಕಾಗಿರ್ಬೇಕಂತ ಹೇಳಿ ನಾವು 1.5 ಸ್ಪೂನು ಖಾರ ಹಾಕೊಂಡ್ರಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ನಾನು 3 ಎಗ್ ತಗೊಂಡೇನ್ರಿ. ಇದಕ್ಕೆ ಈ ರೀತಿ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಕೈ ಬಿಡಲ್ದಾಗ ಈ ರೀತಿ ತಿರುಗಾಡಬೇಕು. ಇದನ್ನ ಕೈ ಬಿಟ್ಟರೆ ಎಲ್ಲ ಒಂದೇ ಕಡೆಯಾಗಿ ಗಂಟಾಗಿ ಕುಂತು ಬಿಡ್ತೈತಿ ಅದು ಎಗ್. ಈ ರೀತಿ ಇದೆ. ಒಂದು ಸ್ವಲ್ಪ ಗಟ್ಟಿ ಬಂತಲ್ರಿ, ಈಗೂ ಅದನ್ನ ಇದು ಕೈ ಬಿಡಬಾರ್ದು. ಇನ್ನೂ ಒಂದು ಸ್ವಲ್ಪ ಉದುರು ಆದಾಗ ಏನು ಮಾಡ್ಬೇಕಂದ್ರೆ ಅವಾಗ ಕೈ ಬಿಟ್ಟರೆ ನಡಿತೈತ್ರಿ ಇದಕ್ಕೆ. ಸ್ವಲ್ಪ ಫುಲ್ ಈ ಥರ ಉದುರು ಆದಾಗ ಏನು ಮಾಡ್ಬೇಕಂದ್ರೆ ಅವಾಗ ಇದು ಕೈ ಬಿಟ್ಟರೆ ಒಂದು ಸ್ವಲ್ಪ ನಡೀತೈತಿ. ಅವಾಗ ಒಂದು 2 ನಿಮಿಷ ಏನು ಮಾಡ್ಬೇಕಂದ್ರೆ ಅವಾಗ ಒಂದು 2 ನಿಮಿಷ ಬಿಟ್ಟು ನಾವು ಇದನ್ನು ಈ ರೀತಿ ತಿರುಗಾಡಿದ್ರೆ ನಡೀತೈತಿ. ಬಟ್ ಈಗ ಏನೈತಿ ನಾವು ಇದನ್ನು ಕಂಪಲ್ಸರಿ ಕೈ ಈ ಥರ ಅಳಗಾಡಿಸ್ಕೊತ ಇರ್ಬೇಕ್ರಿ. ಇದಕ್ಕೆ ಈಗಿದೆ ಎಲ್ಲ ಈ ರೀತಿ ಕಾಳಾಗೈತಿಲ್ರಿ. ಈಗ ಈ ರೀತಿ ಕಾಳಾದಾಗ ನಾವೇನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕ್ರಿ. ಈಗ ಮತ್ತೊಂದು ಸ್ವಲ್ಪ ಈ ರೀತಿ ಅಳಗಾಡಿಸಿ ಈ ರೀತಿ ಕಾಳಾಗಬೇಕು.
ಇದು ಎಗ್ ಬುರ್ಜಿ ರೆಡಿ ಆಯ್ತು ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ರೀ. ಇದಾಗೈತಿ. ಈಗ ನಾವು ಎಗ್ ಬುರ್ಜಿ ಅಂತೂ ಬಂದ್ ಮಾಡಿ ಆಯ್ತ್ರಿ. ಇದು ರೆಡಿ ಆಗೋದು 10 ರಿಂದ 15 ನಿಮಿಷ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಅದಾದ ತಕ್ಷಣ ನಾ ಏನು ಮಾಡ್ಕೊಂಡ್ರೆ ಅಲ್ಲಿವರೆಗೆ ನಾನು ಬುರ್ಜಿ ಮಾಡ್ಕೋತೇನೆ ಅಂತ ಅಂದೇಳಿ ಎಗ್ ಬುರ್ಜಿ ಮಾಡ್ಕೊಂಡೇನಿ. ಈಗ ಇದು ಪೂರ್ತಿ ಬೈದತೆ ಇಲ್ಲ ಅಂತೇಳಿ ನೋಡೋಣ ಅಂತ ಅನ್ನತ್ತಾರ್ರಿ. ಇವಾಗ ಇದು ಪೂರ್ತಿ ರೆಡಿ ಆಗೈತ್ರಿ. ಈಗ ಹೆಂಗೆ ರೆಡಿ ಆಗೈತಪ್ಪ ನೋಡೋದಂತ ಅಂದ್ರೆ ಈ ರೀತಿ ಒಂದು ಸ್ವಲ್ಪ ತೊಗೊಂಡ ತಕ್ಷಣ ಹಿಟ್ಟಾಗಿರೋದಿಲ್ರಿ, ಫುಲ್ ಮೆತ್ತಗಾಗಿರ್ತೈತಿ. ಅದಕ್ಕೆ ಗ್ಯಾಸ್ ಆಫ್ ಮಾಡೋಣ ಅಂತ ಅನ್ನಕತ್ತಾರ್ರಿ ನಮ್ಮವ್ವಾರ. ಗ್ಯಾಸ್ ಆಫ್ ಮಾಡಿಬಿಡನ್ರಿ. ಈಗ ಇದು ಗ್ಯಾಸ್ ಆಫ್ ಮಾಡಿದ ತಕ್ಷಣ ನಾವೇನು ಮಾಡ್ಬೇಕಂದ್ರೆ ಈ ಕೆಳಗಡೆ ಇರುವಂಥ ಬಿಸಿನೀರು ಅಂತ ನಾವು ಅದನ್ನ ಬೇರೆ ಮಾಡಿ ಇಟ್ಕೋಬೇಕಂತಾರೆ. ಇದನ್ನು ತೆಗೆದು ಬೇರೆ ಕಡೆ ಒಂದು 5 ನಿಮಿಷ ಇಟ್ಟು ಆಮೇಲೆ ಇದನ್ನು ಹಾಕ್ಕೊಂಡು ಯಾವ ರೀತಿ ಹಾಕಬೇಕು 5 ನಿಮಿಷ ಇದನ್ನ ಆರಾಕ್ ಬಿಡ್ಬೇಕಂತಾರೆ. ಇದು ಆದ್ಮೇಲೆ ಆ ಎಗ್ ಬುರ್ಜಿ ಮಾಡೇವಲ್ರಿ ಅದಕ್ಕೆ ಹಾಕನ್ರಿ. ಇದನ್ನ ಈ ರೀತಿ ಇದನ್ನ ಒಂದೊಂದಾಗಿ ತೆಗೆದಿಟ್ಕೋಬೇಕಂತಾರೆ. ಈಗ ಇದನ್ನ ತಗೊಂಡು ಈ ರೀತಿ ಇಟ್ಕೋತೇನ್ರಿ. ಈಗ ನಾವು ಇದನ್ನ ಎಗ್ ಬುರ್ಜಿ ಮಾಡಿ ಇಟ್ಕೊಂಡೇವಲ್ರಿ, ಇದನ್ನ ಬೇರೆ ಪ್ಲೇಟ್ ಒಳಗೆ ಈಗ ತೆಗೆದಿಟ್ಕೊಂಡೇವು. ಇದು ಈ ರೀತಿ ಮೆತ್ತಗಾಗಿರ್ಬೇಕ್ರಿ. ಕುದಿಸಿದ ತಕ್ಷಣ ಇದನ್ನ ಸ್ಪೂನ್ಲೆ ಏನು ಮಾಡ್ಬೇಕಂದ್ರೆ ಹಿಂಗೆ ಕೆಳಗಡೆ ಹಾಕಿ ಸ್ವಲ್ಪ ಒತ್ತಿ ಬುರ್ಜಿ ಹಾಕ್ಬೇಕ್ರಿ. ಇದಕ್ಕೆ ಈ ರೀತಿ ನೋಡ್ರಿ. ಇದು ಯಾವ ರೀತಿ ಎಷ್ಟು ಚಂದ ಕಾಣಿಸುತ್ತೆ ನೋಡ್ರಿ, ಒಂಥರ ಫ್ಲವರ್ ಹೂವಿನ ತರ ಕಾಣಿಸುತ್ತೆ. ಇದು ಅಭಿ ಅಮ್ಮನ ಕೈ ತುತ್ತಿನಲ್ಲಿ ನಿಮ್ಗೆಲ್ಲರಿಗೂ ಅಕ್ಕಿ ಹಿಟ್ಟಿನಿಂದ ಎಗ್ ಛತ್ರಿ ಯಾವ ರೀತಿ ಮಾಡ್ಬೇಕಂತ ಹೇಳಿ ನಮ್ಮ ಅವರು ತೋರಿಸ್ಕೊಟ್ಟಿದ್ದಾರೆ. ನೀವು ಮನೆಯೊಳಗೆ ಮಾಡ್ತಿಂದಾದ್ಮೇಲೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಇದು ನಿಮ್ಮೆಲ್ಲರಿಗೂ ನಮ್ಮ ಅವ್ವಾರ ಕಡೆಯಿಂದ ಅಭಿ ಅಮ್ಮನ ಕೈ ತುತ್ತು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗನ್ರಿ.